ಅಂಕಿಅಂಶಗಳನ್ನು ಪ್ರೇಕ್ಷಕರಿಗೆ ಹತ್ರ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀರಾ. ಫಸ್ಟ್ ಡೇ ಫಸ್ಟ್ ಶೋ ನಿಮಗೆ ರಿವ್ಯೂ ಹೆಂಗೆ ಬರೋಕ್ಕೆ ಶುರು ಆಗ್ತಿದೆ? ಎಲ್ಲರೂ ಆಡಿಯನ್ಸ್ ಎಲ್ಲ ಸಿನಿಮಾ ನೋಡ್ಬಿಟ್ಟು ತುಂಬ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಖುಷಿಯಿಂದ ಅವ್ರ ಖುಷಿ ನೋಡ್ಬಿಟ್ಟು ನನಗೆ ಖುಷಿ ಆಗ್ತಾ ಇದೆ. ಹೆಂಗೆ ಅನ್ನಿಸ್ತು ಸರ್ ಸ್ಕ್ರೀನ್ ಮೇಲೆ ನಿಮ್ಮನ್ನು, ನಿಮ್ಮ ಆ್ಯಕ್ಟಿಂಗನ್ನು ನೋಡಿದಾಗ? ನಾನು ಆಲ್ರೆಡಿ ಸಾಕಷ್ಟು ಸತಿ ನೋಡ್ಬಿಟ್ಟಿದ್ದೀನಿ ಮೇಡಮ್. ಇವಾಗ ಬೇರೆಯವ್ರು ನೋಡ್ಬಿಟ್ಟು ಖುಷಿ ವ್ಯಕ್ತಪಡಿಸ್ತಾ ಇದ್ದಾರಲ್ಲ, ಅದು ನನಗೆ ಅಂದರೆ ಎಲ್ಲರೂ ಒಂದು ಸಿನಿಮಾ ಮಾಡೋದು ಏನಕ್ಕೆ ಮೇಡಮ್, ಲಾಸ್ಟ್ ಎಂಡ್ ರಿಸಲ್ಟ್ಗೋಸ್ಕರ. ಆ ರಿಸಲ್ಟು ಚೆನ್ನಾಗಿ ಬಂದಾಗ ನಮಗೆ ಖುಷಿ ಆಗುತ್ತೆ. ಸರ್ ಹೇಳಿ, ಇಷ್ಟು ವರ್ಷದ ನಿಮ್ಮ ಜರ್ನಿಯಲ್ಲಿ ನಿಮ್ಮ ಬೆಸ್ಟ್ ಸಿನಿಮಾ ಅನಿಸುತ್ತೆ? ಹೌದು, ನನ್ನ ಬೆಸ್ಟ್ ಸಿನಿಮಾ ಮತ್ತು ಮನಸ್ಸಿಗೆ ಹತ್ತಿರವಾದಂಥ ಸಿನಿಮಾ ನನಗೆ ಬಾಸು. ಏನಾದರೂ ಡಿ ಬಾಸ್ ಫ್ಯಾನ್ಸಿಂದ ಮೆಸೇಜ್ಗಳು ಏನಾದರೂ ಬಂತಾ? ಏನು ಬಂದಿಲ್ಲ ಮೇಡಮ್, ಆ ಥರದ್ದೆಲ್ಲ ಏನಿಲ್ಲ. ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ದರ್ಶನ್ ಸರ್ ಫ್ಯಾನ್ಸೂ ಬಂದ್ಬಿಟ್ಟು ಸಿನಿಮಾ ನೋಡ್ತಾ ಇದ್ದಾರೆ, ಸುದೀಪ್ ಸರ್ ಫ್ಯಾನ್ಸ್ ನೋಡ್ತಾ ಇದ್ದಾರೆ, ಅಪ್ಪು ಸರ್ ಫ್ಯಾನ್ಸು ನೋಡ್ತಾ ಇದ್ದಾರೆ. ಎಲ್ಲರೂ ಸೇರಿಬಿಟ್ಟು ಬಾಸ್ ಸಿನಿಮಾನ ಫಸ್ಟ್ ಡೇ ಫಸ್ಟ್ ಶೋ ಅಂದರೆ ಜನ ತುಂಬಿಸೋದು ಅಥವಾ ಟಿಕೆಟ್ ತರಿಸೋದು ಈ ಪದ್ಧತಿ ಇವಾಗ ಜಾಸ್ತಿ ಇದೆ. ಬಟ್ ತನುಷ್ ಆ ವಿಚಾರವನ್ನು ಸ್ವಲ್ಪ ದೂರಾಗಿಟ್ಟಿದ್ದಾರೆ ಅನಿಸುತ್ತೆ. ಸೊ ಜೆನ್ಯೂನ್ ಆಗಿ ಎಲ್ಲ ಪ್ರೇಕ್ಷಕರು ಬರ್ತಾ ಇದ್ದಾರೆ. ನೋಡಿದವರು ಪ್ರತಿಯೊಬ್ಬರು ಸಿನಿಮಾ ಒಳ್ಳೇದಾಗಿದೆ, 100 ಡೇಸ್ ಇದು ಓಡುತ್ತೆ ಅಂತಿದ್ದಾರೆ. ಸೊ ಇದಕ್ಕೆ ಖುಷಿ ಆಗುತ್ತೆ ಮೇಡಮ್. ಮುಂದೆ ಪ್ಲ್ಯಾನ್ ಏನು? ಇವಾಗ ರಿಲೀಸ್ ಆಯಿತು, ನೋಡೋಣ ಪಬ್ಲಿಸಿಟಿ ಎಲ್ಲೆಲ್ಲಾಗುತ್ತೋ ಅಲ್ಲಲ್ಲಿ ನಾವು ಹೋಗ್ತೀವಿ. ಅಂದರೆ ಮೈಸೂರು, ಹುಬ್ಳಿ, ದಾವಣಗೆರೆ, ಧಾರವಾಡ ಎಲ್ಲ ಕಡೆ ಹೋಗ್ತೀವಿ ಮೇಡಮ್. ಓಕೆ ಸರ್, ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು. ಚಿಕ್ಕ ಪಾತ್ರ ಆದರೂ ತುಂಬ ಕನೆಕ್ಟ್ ಆಗುತ್ತೆ ಇದು. ಥ್ಯಾಂಕ್ ಯು. ಅಂದ್ಕೊಂಡಿದ್ದಂಥ ರೀತಿ ಇವತ್ತು ಸಿಗ್ತಾ ಇರುವಂಥ ರೆಸ್ಪಾನ್ಸ್ ತುಂಬ ಖುಷಿ ಆಗ್ತಿದೆ. ತುಂಬ ಚೆನ್ನಾಗಿ ರಿಸೀವ್ ಮಾಡಿದ್ದಾರೆ. ಚಿಕ್ಕ ಪಾತ್ರ ಆದ್ರೂ ಅವ್ರದ್ದೇ ಫ್ಯಾಮಿಲಿ ಮೆಂಬರ್ ಅನ್ನೋ ಥರ ಅವರು ಒಪ್ಕೊಂಡಿದ್ದಾರೆ. ಅದಕ್ಕೆ ತುಂಬ ಖುಷಿ ಇದೆ. ಒಂದಿಷ್ಟು ನಿಮ್ಮ ಕ್ಲಿಪ್ಪಿಂಗ್ ಈಗ ವೈರಲ್ ಆಗ್ತಾ ಇರೋದು ಹೆಂಗೆ ಅನ್ನಿಸ್ತಾ ಇದೆ? ಖುಷಿ ಆಗ್ತಿದೆ. ಅಲ್ಲಿ ಥಿಯೇಟ್ರಲ್ಲೂ ಅಷ್ಟೇ ಎಲ್ಲ ಸೈಲೆಂಟಾಗಿ ಸೀರಿಯಸ್ಸಾಗಿ ನೋಡ್ತಾ ಇದ್ರು. ಬಿಗಿನಿಂಗಿಂದನೂ ಒಂದು ಕ್ಯೂರಿಯಾಸಿಟಿ ಅನ್ನೋದಿತ್ತು ಎಲ್ಲರಿಗೂ, ಏನು ಅಂತ ಗಪ್ಚುಪ್ಪಾಗಿ ನೋಡ್ತಾ ಇದ್ರು. ಈ ಸೀನ್ ಬಂದಾಗ ಕಿರ್ಚ್ತಾ ಇದ್ದಿದ್ದು ನೋಡಿ ನನಗೆ ತುಂಬ ಖುಷಿ ಆಯಿತು. ದೊಡ್ಡಕ್ಕ ಅಂತ ನಿಮ್ಮನ್ನು ಹೇಳ್ತಾರೆ. ಸೊ ಈ ಪಾತ್ರ ಮಾಡಬೇಕಾದ್ರೆ ಏನಾದರೂ ಭಯ ಇತ್ತ ನಿಮಗೆ? ಭಯ ಅಂತ ಏನಿರಲಿಲ್ಲ, ಪಾತ್ರ ಅಲ್ವಾ, ಸೊ ಭಯ ಇರಲಿಲ್ಲ. ಈಗ ಡಿ ಫ್ಯಾನ್ಸಿಂದ ಯಾವ ರೀತಿ ರಿಯಾಕ್ಷನ್ಸ್ ಬರೋಕ್ಕೆ ಶುರು ಆಗ್ತದೆ ನಿಮಗೆ? ಅದಿನ್ನ ಗೊತ್ತಿಲ್ಲ. ಬಟ್ ಇದೊಂಥರ ಟೀಸರ್ ಅಂತಲೇ ಹೇಳ್ಬೋದು. ಒಳಗಡೆ ಎಲ್ಲರೂ ಅಷ್ಟು ಅಪ್ರಿಷಿಯೇಟ್ ಮಾಡ್ತಿದ್ದಾಗ, ಕೂಗ್ತಾ ಇದ್ದಾಗ ಹೇಗೆ ಆಚೆ ಪ್ರೀತಿ ಸಿಗುತ್ತೆ ಅಂತ ಇವಾಗಲೇ ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು. ಎಲ್ಲ ಇದು ಹೇಳಿ 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 ಅಲ್ಲ, ಒಂದು 2-3 ಕ್ಷಣ ಹಂಗೆ ಅನಿಸ್ಬಿಡ್ತು. ನಾನು ಯಶೋಧ ಅದನ್ನೇ ಮಾತಾಡ್ತಿದ್ವಿ, ಸೇಮ್ ಟು ಸೇಮ್ ಅಂತಿದಾರಲ್ಲ. ಹೇಳಿ, ಚಿಕ್ಕಕ್ಕನ ಪಾತ್ರ ಜನ ಇವತ್ತು ನಿಮ್ಮ ಪಾತ್ರನ ಮೆಚ್ಕೊಂಡಿದ್ದಾರೆ, ನಿಮ್ಮ ಕ್ಯಾರೆಕ್ಟರ್ನ ಮೆಚ್ಕೊಂಡಿದ್ದಾರೆ. ಹೆಂಗೆ ಅನ್ನಿಸ್ತು ಫಸ್ಟ್ ಡೇ ಫಸ್ಟ್ ಶೋ? ಭಯದಲ್ಲೇ ಬಂದೆ ನಾನು. ಆ್ಯಕ್ಚುಲಿ ಸ್ವಲ್ಪ ತಡವಾಯಿತು ಕೂಡ, ನಂಗೆ ಸ್ವಲ್ಪ ಹುಷಾರಿರಲಿಲ್ಲ. ಸ್ಟಾರ್ಟಿಂಗ್ ಬಂದಾಗ ಎಲ್ಲ ಕ್ರೌಡ್ ನೋಡಿರಲಿಲ್ಲ. ಬಟ್ ಥಿಯೇಟರ್ ಒಳಗೆ ಹೋದ ತಕ್ಷಣ ಎಲ್ಲ ಸೀಟ್ಸ್ ಫಿಲ್ ಆಗಿದೆ. ಅದು ಫಸ್ಟ್ ಖುಷಿ ಆಯಿತು ನನಗೆ ನೋಡಿ. ಅದಾದಮೇಲೆ ನನ್ನ ಪಾತ್ರ ಬಂದ ತಕ್ಷಣ ಎಲ್ಲ ವಿಸಿಲ್ಗಳು ಹಾಕ್ತಿದ್ದಾರೆ, ಒಳ್ಳೆ ಕಮೆಂಟ್ಸ್ಗಳು ಕೊಡ್ತಿದ್ದಾರೆ. ಆ್ಯಂಡ್ ಅದನ್ನು ನೋಡಿ ನಂಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಪರವಾಗಿಲ್ಲ, ನಾನೇನೋ ಅಂದ್ಕೊಂಡು ಬಂದೆ, ಎಲ್ಲರೂ ಪ್ರೀತಿ ಕೊಡ್ತಿದ್ದಾರಲ್ಲ ಅಂತ. ಸೊ ಎಲ್ಲ ಜನತೆಗೂ ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ನಾವೇನೋ ಅಂದ್ಕೊಂಡು ಬರ್ತೀವಿ, ಬಟ್ ಸಿನಿಮಾದಲ್ಲಿ ಬೇರೆ ಇರುತ್ತೆ. ಎಲ್ರಿಗೂ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ. ಇವತ್ತು ರಿಲೀಸ್ ಆಗಿದೆ, ಟೈಮ್ ಇದೆ, ಎಲ್ಲ ಬಿಡು ಮಾಡ್ಕೊಂಡು ಬಂದು ಸಿನಿಮಾ ನೋಡಿ. ಈಗ ಸಿನಿಮಾ ರಿಲೀಸ್ ಆಗೋ ಮುಂಚೆ ಸಾಕಷ್ಟು ಅಡೆತಡೆಗಳಿತ್ತು. ಇವತ್ತು ಫೈನಲಿ ರಿಲೀಸ್ ಆಗಿದೆ. ಆವಾಗಿದ್ದಂಥ ಒಪಿನಿಯನ್ನೇ ಪ್ರೇಕ್ಷಕರು ಬೇರೆ, ಎಸ್ಪೆಷಲಿ ಡಿ ಬಾಸ್ ಫ್ಯಾನ್ಸ್ಗಳದ್ದು. ಈಗ ಫುಲ್ ಚೇಂಜ್ ಆಗಿದೆ, ಪಾಸಿಟಿವ್ ರಿವ್ಯೂ ಬರೋಕ್ಕೆ ಶುರು ಆಗ್ತಾ ಇದೆ. ಹೆಂಗೆ ಅನ್ನಿಸ್ತಾ ಇದೆ ಈ ಒಂದು ಟರ್ಮ್? ಇದೊಂದು ಟ್ರಾನ್ಸಿಷನ್ ಇನ್ನೂ ನನಗೆ ಜಾಸ್ತಿ ಖುಷಿ ಆಗ್ತಿದೆ. ಯಾಕಂದರೆ ನಾನು ಮೊನ್ನೆ ನಮ್ಮ ಟೀಮಲ್ಲೂ ಹೇಳಿದಾಗ ಸಿನಿಮಾ ನೋಡಿರೋರು, ನಾನು ಸಿನಿಮಾ ನೋಡಿರಲಿಲ್ಲ, ಹೇಳುವಾಗ ಇಲ್ಲ ತುಂಬ ಚೆನ್ನಾಗಾಗುತ್ತೆ ಸಿನಿಮಾ, ಎಲ್ಲರೂ ಇಷ್ಟಪಡ್ತಾರೆ, ಪಾಸಿಟಿವ್ ಆಗಿದೆ ಅಂದಾಗ ನನಗೆ ಅಷ್ಟು ನಂಬಿಕೆ ಇರಲೇ ಇಲ್ಲ. ನೋಡೋಣ, ಥಿಯೇಟರ್ಗೆ ಬಂದಮೇಲೆ ಜನರ ಜೊತೆ ಸಿನಿಮಾ ನೋಡಿದ್ಮೇಲೆ ನಾನು ಡಿಸೈಡ್ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ನಿನ್ನೆ ಪ್ರೆಸ್ ಮತ್ತು ಮೀಡಿಯಾ ನಿಮ್ಮೆಲ್ಲ ಜೊತೆ ಸಿನಿಮಾ ನೋಡಿದಾಗ ಒಂದು ಸ್ವಲ್ಪ ಖುಷಿ ಆಯಿತು. ಓಕೆ, ಚೆನ್ನಾಗಿ ಬಂದಿದೆ ಸಿನಿಮಾ ಅಂತ. ಬಟ್ ಇವತ್ತು ಎಲ್ಲರೊಟ್ಟಿಗೆ ಸಿನಿಮಾ ನೋಡ್ತಿರುವಾಗ ಭಾಳಷ್ಟು ಖುಷಿ ಆಗ್ತಿದೆ. ಭಾಳ ಪ್ರೀತಿ ಕೊಡ್ತಿದ್ದಾರೆ, ಏನು ಜಡ್ಜ್ ಮಾಡ್ತಾ ಇಲ್ಲ, ಎಲ್ಲ ಪಾಸಿಟಿವ್ ಆಗಿ ಹೇಳ್ತಿದ್ದಾರೆ ಅಂತಲೇ ನಂಗೆ ಜಾಸ್ತಿ ಖುಷಿ ಆಗ್ತಿದೆ. ನನ್ನ ಪಾತ್ರನ ಇಷ್ಟಪಟ್ಟಿದ್ದಾರೆ ಅಂತ. ಶೀಲಾಗೌಡ ಪಾತ್ರ ಮಾಡಿ ಇವಾಗ ಹೊರಗಡೆ ಬಂದಿದ್ದೇನೆ. ಸೊ ಫ್ಯಾನ್ಸ್ಗಳದ್ದೇನಾದರೂ ಫೋನ್ ಕಾಲ್ ಅಥವಾ ಕಮೆಂಟ್ಸ್ ಏನಾದರೂ ಬಂತ? ಇಲ್ಲ ಪಾಪ, ನನಗೆ ಮುಂಚೆಯಿಂದನೂ ಬಂದಿಲ್ಲ. ಎಲ್ಲರೂ ಒಳ್ಳೆಯದನ್ನು ಬಯಸ್ತಿದ್ದಾರೆ, ಅದನ್ನೇ ಕಂಟಿನ್ಯೂ ಮಾಡಲಿ, ಅಷ್ಟೇ ಸಪೋರ್ಟ್ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಈಗಲೂ ಅಷ್ಟೇ, ನನಗೆ ಯಾವುದು ಥ್ರೆಟ್ನಿಂಗ್ ಕಾಲ್ಸ್ ಅಂತ ಬಂದಿಲ್ಲ, ಯಾರೂ ನನಗೆ ತೊಂದರೆ ಅಂತ ಮಾಡಿಲ್ಲ. ಎಲ್ಲ ಕಂಪ್ಲೀಟ್ ನಮ್ಮ ಡೈರೆಕ್ಟರ್, ಪ್ರೊಡ್ಯೂಸರ್. ಹಾಂ, ಸ್ಕ್ರೀನ್ ಆಫ್ ಸ್ಕ್ರೀನ್ ಮಾತ್ರ, ಆನ್ ಸ್ಕ್ರೀನ್ ಮಾತ್ರ
ಹತ್ರ ನಿಮಗೆ ಥ್ರೆಟ್ನಿಂಗ್ ಬಂದಿದೆ. ಹೌದಾ ಆ ಪಾತ್ರಕ್ಕೆ ಬಂದಿದೆ ಅಷ್ಟೇ, ಬಟ್ ನನಗೆ ಯಾವುದೂ ಆ ಥರ ಬಂದಿಲ್ಲ. ಇದರಲ್ಲಿ ನಾಯಕ ಕಮ್ ನಿರ್ಮಾಪಕ ಧನುಷ್ ಅವರ ಎಫರ್ಟ್ ಆಗಿರ್ಬೋದು, ನಿರ್ದೇಶಕರ ಎಫರ್ಟ್ ಎಷ್ಟು ಇದೆ ಅಂತ ನೀವು ಹತ್ರದಿಂದ ನೋಡಿದ್ದೀರಾ? ಹೌದು, ಪಾಪ ತುಂಬ ಕಷ್ಟಪಟ್ಟಿದ್ದಾರೆ. ನಾನು ಪ್ರತಿ ಹಂತದಲ್ಲೂ ನೋಡ್ತಾ ಇದ್ದೀನಿ. ಬಟ್ ಕೇಸಸ್ ಎಲ್ಲ ಸ್ಟಾರ್ಟ್ ಆದಮೇಲೆ ನನಗೆ ಅಷ್ಟು ಅಪ್ಡೇಟ್ ಗೊತ್ತಾಗ್ತಾ ಇರಲಿಲ್ಲ. ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಬಟ್ ಈಗ ಒಂದು 2-3 ದಿನದಿಂದ ಎಲ್ಲ ಅಪ್ಡೇಟ್ಸ್ಗಳು ಬರ್ತಿದೆ, ಹಿಂಗಾಯಿತು ಹಂಗಾಯಿತು ಅಂತ ಕೇಳಿದಾಗ ತುಂಬ ಬೇಜಾರಾಯಿತು. ಬಟ್ ಜೊತೆಗೆ ಸಿನಿಮಾ ರಿಲೀಸ್ ಆಯ್ತಲ್ಲ ಅನ್ನೋದು ಖುಷಿ ಜಾಸ್ತಿ ಆಯಿತು. ಆ್ಯಂಡ್ ಅಷ್ಟೇ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಎಲ್ಲ ಟ್ಯಾಲೆಂಟೆಡ್ ಇದ್ದಾರೆ. ಒಳ್ಳೇದಾಗಬೇಕು ಅಂತ ಬಯಸ್ತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದೆ.